ನಮಸ್ಕಾರ ಸ್ನೇಹಿತರೆ. ಹಳ್ಳಿಗಳಲ್ಲಿ ಹಾಗೂ ಕೆಲವು ಬಯಲು ಪ್ರದೇಶಗಳಲ್ಲಿ ಪೊದೆಗಳ ರೀತಿಯಲ್ಲಿ ನಮಗೆ ಕಾಣಿಸುವಂತ ಕೊಗ್ಗೆ ಗಿಡ ಅಥವಾ ಶರಪುಂಕ ಗಿಡದ ಬಗ್ಗೆ ಈ ಅದ್ಭುತವಾದ ವಿಷಯಗಳು, ಅದು ನಮಗೆ ಮಾಡುವಂತ ಆರೋಗ್ಯ ಪ್ರಯೋಜನಗಳು ಹಾಗೂ ಅದರಲ್ಲಿರುವಂತ ಔಷಧೀಯ ಗುಣಗಳ ಬಗ್ಗೆ ತಿಳಿದುಕೊಂಡ್ರೆ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತೀರಿ. ಆಂಧ್ರ, ತೆಲಂಗಾಣ ಮುಂತಾದ ರಾಜ್ಯಗಳಲ್ಲಿ ದಸರಾ ಹಬ್ಬದ ಸಮಯದಲ್ಲಿ ಬದುಕಮ್ಮ ಎಂಬ ಹೆಸರಿನಿಂದ ಈ ಗಿಡವನ್ನ ಪೂಜೆ ಕೂಡ ಮಾಡ್ತಾರೆ. ಈ ಗಿಡ ಕೇವಲ ಆಧ್ಯಾತ್ಮಿಕ ಪರವಾಗಿ ಮಾತ್ರ ಅಲ್ಲದೆ ಆರೋಗ್ಯ ಪರವಾಗಿಯೂ ಕೂಡ ನಮಗೆ ಎಷ್ಟೋ ಮೇಲು ಮಾಡುತ್ತೆ. ಈ ವಿಷಯ ತುಂಬಾ ಜನರಿಗೆ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ಕೊಗ್ಗೆ ಗಿಡ ಅಥವಾ ಶರಪುಂಕ ಗಿಡದ ಬಗ್ಗೆ ಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಈ ಗಿಡವನ್ನ ಸಂಸ್ಕೃತ ಭಾಷೆಯಲ್ಲಿ ಶರಪುಂಕ ಎಂದು ಕರೀತಾರೆ. ಹಾಗೆ ಆಡು ಭಾಷೆಯಲ್ಲಿ ಕೊಗ್ಗೆ ಗಿಡ ಅಂತ ಕರೀತೀವಿ. ಇನ್ನು ಇಂಗ್ಲಿಷ್ ನಲ್ಲಿ ಇದನ್ನ ವೈಲ್ಡ್ ಇಂಡಿಗೋ ಅಂತ ಕರೀತಾರೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಕಿಡ್ನಿ ಸಮಸ್ಯೆಗಳು ಜಾಸ್ತಿ ಆಗ್ತಿವೆ. ಇದಕ್ಕೆ ಮುಖ್ಯ ಕಾರಣ ನಮಗಿರುವಂತ ಕೆಟ್ಟ ಆಹಾರ ಪದ್ಧತಿ, ಕಲಬೆರಕೆ ಎಣ್ಣೆಗಳು, ಕಲಬೆರಕೆ ಹಾಲು, ಫುಡ್ ಕಲರ್ಸ್, ಟೇಸ್ಟಿಂಗ್ ಪೌಡರ್, ಎಸೆನ್ಸ್ ಮುಂತಾದ ಆರೋಗ್ಯ ಹಾಳು ಮಾಡುವಂತ ಪದಾರ್ಥಗಳನ್ನ ನಾವು ದಿನನಿತ್ಯ ಜೀವನದಲ್ಲಿ ತಿನ್ನೋದ್ರಿಂದ ನಮಗೆ ಎಷ್ಟೋ ಅನಾರೋಗ್ಯ ಸಮಸ್ಯೆಗಳು ಬರ್ತಾ ಇವೆ. ಜ್ವರ, ತಲೆನೋವು, ಹೊಟ್ಟೆ ನೋವು ಮುಂತಾದ ಸಮಸ್ಯೆಗಳಿಗೆ ಮಾತ್ರೆಯಿಂದ ಪರಿಹಾರ ಕಂಡುಕೊಳ್ಬಹುದು. ಆದ್ರೆ ದೇವರು ಕೊಟ್ಟಂತ ಅವಯವಗಳು ಹಾಳಾದ್ರೆ ಮಾತ್ರ ಅದನ್ನ ಗುಣಪಡಿಸೋಕೆ ತುಂಬಾ ಹಣ ಖರ್ಚು ಮಾಡಬೇಕಾಗುತ್ತೆ. ಒಮ್ಮೊಮ್ಮೆ ಹಣ ಖರ್ಚು ಮಾಡಿದ್ರೂ ಕೂಡ ಪ್ರಯೋಜನ ಇರಲ್ಲ. ನಮ್ಮ ಆರೋಗ್ಯದಲ್ಲಿ ಉಂಟಾಗುವಂತ ಯಾವುದೇ ಸಮಸ್ಯೆಗೂ ಕೂಡ ನಮಗೆ ಪ್ರಕೃತಿಯಲ್ಲೇ ಪರಿಹಾರ ಕೂಡ ದೇವರು ಕೊಟ್ಟಿದ್ದಾರೆ. ಆದ್ರೆ ಅದರ ಬಗ್ಗೆ ಐಡಿಯಾ ಇಲ್ಲದೆ ತುಂಬಾ ಜನ ಅದನ್ನ ಉಪಯೋಗಿಸ್ಕೊಳ್ಳೋಕೆ ಗೊತ್ತಾಗದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟ್ರೀಟ್ಮೆಂಟ್ ತಗೋತಾರೆ. ನಮಗೆ ಪ್ರಕೃತಿ ಕೊಟ್ಟಂತ ಅದ್ಭುತವಾದ ಗಿಡಗಳಲ್ಲಿ ಈ ಕೊಗ್ಗೆ ಗಿಡ ಕೂಡ ಒಂದು. ಈ ಗಿಡ ಅದಾಗಲೇ ಹಾಳಾಗಿರುವಂತ ಕಿಡ್ನಿಗಳನ್ನ ಕೂಡ ಸರಿ ಮಾಡುತ್ತೆ. ನಮ್ಮ ದೇಹದಲ್ಲಿ ಕಿಡ್ನಿ ತುಂಬಾ ಮುಖ್ಯವಾದದ್ದು. ನಮ್ಮ ದೇಹ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ನಮ್ಮ ದೇಹದಲ್ಲಿರುವಂತ ಮುಖ್ಯ ಅವಯವಗಳಾದ ಬ್ರೈನ್, ಹಾರ್ಟ್, ಕಿಡ್ನಿ, ಲಿವರ್, ಕರುಳು ಹಾಗೂ ಶ್ವಾಸಕೋಶ ಚೆನ್ನಾಗಿರ್ಬೇಕು. ನಾವು ಮಾಡುವಂತ ಎಲ್ಲಾ ಕೆಲಸಗಳನ್ನ ನಿಯಂತ್ರಿಸೋದು ನಮ್ಮ ಮೆದುಳು. ನಮ್ಮ ದೇಹದ ಎಲ್ಲಾ ಭಾಗಗಳಿಗೂ ರಕ್ತನ ಪಂಪ್ ಮಾಡಿ ಕಳಿಸೋದು ಹೃದಯ. ನಮ್ಮ ರಕ್ತದಲ್ಲಿ ತುಂಬಿಕೊಂಡಿರುವಂತ ಕಲ್ಮಶಾನ, ಕಲುಷಿತ ಪದಾರ್ಥಗಳನ್ನ ಫಿಲ್ಟರ್ ಮಾಡಿ ಕಳಿಸೋದೇ ಕಿಡ್ನಿ ಅಥವಾ ಮೂತ್ರಪಿಂಡ. ಈ ಕಿಡ್ನಿ ಸ್ವಲ್ಪ ಕೂಡ ರೆಸ್ಟ್ ತಗೊಳ್ದಿರಾ ಕೆಲಸ ಮಾಡಿ ನಮ್ಮ ರಕ್ತನ ಸ್ವಚ್ಛವಾಗಿ ಇರಿಸುತ್ತೆ. ರಕ್ತದಲ್ಲಿ ಸೇರಿಕೊಳ್ಳುವಂತ ನೀರು ಹಾಗೂ ವಿಷ ಪದಾರ್ಥಗಳನ್ನ ಆಗಿಂದಾಗ್ಲೇ ಫಿಲ್ಟರ್ ಮಾಡಿ ಕ್ಲೀನ್ ಮಾಡುತ್ತೆ. ಒಂದು ದಿನದಲ್ಲಿ ನಮ್ಮ ಕಿಡ್ನಿಗಳು ಸುಮಾರು 200 ಲೀಟರ್ನಷ್ಟು ರಕ್ತನ ಫಿಲ್ಟರ್ ಮಾಡುತ್ತೆ. ಹಾಗಾಗಿ ಕಿಡ್ನಿಗಳು ನಮ್ಮ ದೇಹದಲ್ಲಿ ತುಂಬಾ ಮುಖ್ಯವಾದಂತ ಅವಯವ. ಇಂಥ ಕಿಡ್ನಿಗಳು ಹಾಳಾದ್ರೆ ಅದನ್ನ ಖರ್ಚೇ ಇಲ್ಲದೆ ಗುಣ ಮಾಡುವಂತ ಅದ್ಭುತವಾದ ಅಮೃತವೇ ಈ ಶರಪುಂಕ ಗಿಡ. ಇನ್ನು ಈ ಗಿಡನ ಉಪಯೋಗಿಸ್ಕೊಂಡು ಯಾವ ರೀತಿ 7 ದಿನಗಳಲ್ಲಿ ಹಾಳಾದ ಕಿಡ್ನಿಗಳನ್ನ ಗುಣಪಡಿಸ್ಕೊಳ್ಬಹುದು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಕೊಗ್ಗೆ ಗಿಡದ ಬೇರುಗಳನ್ನ ತಂದು ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೊಂಡು ಒಂದು ಗಾಜು ಬಟ್ಟಲಿಯಲ್ಲಿ ಶೇಖರಣೆ ಮಾಡ್ಕೋಬೇಕು. ಈ ಪೌಡರ್ ಅನ್ನ ಅರ್ಧ ಚಮಚ ತಗೊಂಡು ಒಂದು ಗ್ಲಾಸ್ ಮಜ್ಜಿಗೆಯೊಳಗೆ ಬೆರೆಸಿ ಕುಡಿಬೇಕು. ಈ ರೀತಿ ಪ್ರತಿದಿನ 7 ದಿನಗಳ ಕಾಲ ಕುಡಿದ್ರೆ ಹಾಳಾದ ಕಿಡ್ನಿ ಕೂಡ ಸರೋಗುತ್ತೆ. ಅದು ಮಾತ್ರ ಅಲ್ಲದೆ ಈ ರೀತಿ ಕುಡಿಯೋದ್ರಿಂದ ಕಿಡ್ನಿಗೆ ಸಂಬಂಧಿಸಿದಂತ ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ನಿವಾರಣೆಗೊಳ್ಳುತ್ತೆ. ಇಷ್ಟೊಂದು ಅದ್ಭುತವಾದ ಗಿಡವನ್ನ ಪ್ರಕೃತಿ ನಮಗೆ ಬಹುಮಾನವಾಗಿ ಕೊಟ್ಟಿದೆ. ಈ ಗಿಡ ನಮಗೆ ಹಳ್ಳಿಗಳ ಕಡೆ ಅಥವಾ ತೋಟಗಳ ಕಡೆ, ಬಯಲು ಪ್ರದೇಶಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಇದರ ಬೆಲೆ ಗೊತ್ತಿಲ್ಲದೆ ಇದು ಯಾವುದೋ ಒಂದು ಪೊದೆ ಅಂತ ಕಿತ್ತಾಕ್ತಾರೆ. ಇನ್ನು ಈ ಗಿಡದ ಕಡ್ಡಿಗಳನ್ನ ಒಣಗಿಸಿಟ್ಕೊಂಡು ಅದರಿಂದ ಹಲ್ಲುಜ್ತಾ ಹೋದ್ರೆ ಹಲ್ಲುಗಳು ಗಟ್ಟಿಯಾಗಿ ಬದಲಾಗುತ್ತೆ. ಹಲ್ಲುಗಳಲ್ಲಿರುವಂತ ಬ್ಯಾಕ್ಟೀರಿಯಾಗಳನ್ನ ಕೊಂದು
ಹಲ್ಲುಗಳನ್ನ ಆರೋಗ್ಯವಾಗಿ ಇದು ಕಾಪಾಡುತ್ತೆ. ಹಿಂದಿನ ಕಾಲದವರು ಅವರ ಹಲ್ಲುಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳೋಕೆ ಈ ಗಿಡದ ಕಡ್ಡಿಗಳಿಂದಾನೇ ಹಲ್ಲುಜ್ತಾ ಇದ್ರು. ಇದರ ಕಡ್ಡಿಗಳು ಮಾತ್ರ ಅಲ್ಲದೆ ಇದರ ಎಲೆಗಳನ್ನ ಹಲ್ಲುಜ್ಜೋಕೆ ಪೇಸ್ಟ್ ಅಂತೆ ಕೂಡ ನಾವು ಉಪಯೋಗಿಸ್ಕೊಳ್ಬಹುದು. ಇದಕ್ಕಾಗಿ ನಾವು ಇದರ ಎಲೆಗಳನ್ನ ತಂದು ಚೆನ್ನಾಗಿ ತೊಳೆದು ನೆರಳಿನಲ್ಲೇ ಒಣಗಿಸಿ ಪುಡಿ ಮಾಡಿಟ್ಕೊಂಡು ನಾವು ಹಲ್ಲುಜ್ಜುವಾಗ ಈ ಪುಡಿಯಲ್ಲಿ ಒಂದೆರಡು ಹನಿ ನೀರು ಬೆರೆಸಿ ಪೇಸ್ಟ್ ಅಂತೆ ತಯಾರಿಸ್ಕೊಂಡು ಹಲ್ಲುಜ್ಕೋಬಹುದು. ಅಥವಾ ಈ ಪುಡಿಯಿಂದ ಡೈರೆಕ್ಟ್ ಆಗಿ ಹಾಗೆ ಕೂಡ ಹಲ್ಲುಜ್ಬೋದು. ಇನ್ನು ಕಾಮಾಲೆ ಬಂದಿರೋರು ಕೊಗ್ಗೆ ಗಿಡವನ್ನ ಬೇರಿನ ಸಮೇತ ಕಿತ್ತು ತಂದು ಅದನ್ನ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕ ಚೂರುಗಳಾಗಿ ಕತ್ತರಿಸಿಟ್ಕೊಂಡು ಪ್ರತಿದಿನ 2 ಸಲ ಈ ಚೂರುಗಳನ್ನ ನೀರಲ್ಲಿ ಹಾಕಿ ಕುದಿಸಿ ಕುಡಿದ್ರೆ ಕಾಮಾಲೆ ಕಾಯಿಲೆ ವಾಸಿಯಾಗುತ್ತೆ. ಹಾಗೆ ಈ ಕಷಾಯ ಅನ್ನೋದು ನಮ್ಮ ರಕ್ತವನ್ನ ಕೂಡ ಶುಭ್ರಪಡಿಸುತ್ತೆ. ನಮ್ಮ ರಕ್ತದಲ್ಲಿ ಸೇರಿರುವಂತ ಮಲಿನತೆ ಹಾಗೂ ವಿಷ ಪದಾರ್ಥಗಳನ್ನ ಮೂತ್ರದ ಮುಖಾಂತರ ಇದು ಹೊರಗೆ ಕಳಿಸ್ಬಿಡುತ್ತೆ. ಚೇಳು ಕಚ್ಚಿದ್ರೆ ಈ ಗಿಡದ ಬೇರನ್ನ ಚೇಳು ಕಚ್ಚಿರೋ ಜಾಗದಲ್ಲಿಟ್ಟು ಗಟ್ಟಿಯಾಗಿ ಪ್ರೆಸ್ ಮಾಡಿ ಕೆಳಗೆ ಎಳೀತಾ ಇದ್ರೆ ಈ ಬೇರುಗಳು ಆ ವಿಷವನ್ನೆಲ್ಲ ಕೂಡ ಎಳ್ಕೊಳ್ಳುತ್ತೆ. ಪೈಲ್ಸ್ ಪ್ರಾಬ್ಲಮ್ ಇರೋರು ಈ ಗಿಡದ ಎಲೆಗಳನ್ನ ತಂದು ತೊಳೆದು ನೆರಳಲ್ಲಿ ಒಣಗಿಸಿ ಅದಕ್ಕೆ ಸಮಾನವಾಗಿ ಕಲ್ಲು ಸಕ್ಕರೆನ ಬೆರೆಸಿ ಪುಡಿ ಮಾಡಿಟ್ಕೊಂಡು ಪ್ರತಿದಿನ 2 ಸಲ ಅರ್ಧ ಚಮಚ ಪುಡಿ ತಗೊಂಡು 1 ಲೋಟ ನೀರಿನಲ್ಲಿ ಬೆರೆಸಿ ಕುಡಿತಾ ಬಂದ್ರೆ ಪೈಲ್ಸ್ ಪ್ರಾಬ್ಲಮ್ ಬೇಗನೆ ಪರ್ಮನೆಂಟ್ ಆಗಿ ಹೊರಟೋಗುತ್ತೆ. ಈ ಗಿಡ ನಮ್ಮ ಮೆದುಳನ್ನ ಕೂಡ ಚುರುಕು ಮಾಡುತ್ತೆ. ಇದಕ್ಕೋಸ್ಕರ ನಾವು 5 ಗ್ರಾಂನಷ್ಟು ಕೊಗ್ಗೆ ಗಿಡವನ್ನ ತಗೊಂಡು 1 ಲೋಟ ನೀರಲ್ಲಿ ಹಾಕಿ ಕುದಿಸಿ ರುಚಿಗೆ ಸ್ವಲ್ಪ ಕಲ್ಲು ಸಕ್ಕರೆ ಬೆರೆಸಿ ಕುಡಿತಾ ಇದ್ರೆ ನಮ್ಮ ಮೆದುಳು ತುಂಬಾ ಚುರುಕಾಗಿ ಕೆಲಸ ಮಾಡುತ್ತೆ. ಹಾಗೆ ಹೊಟ್ಟೆ ನೋವು ಬಂದಾಗ ಈ ಎಲೆಗಳು ಅಥವಾ ಕಡ್ಡಿಗಳನ್ನ ನೀರಲ್ಲಿ ಹಾಕಿ ಕುದಿಸಿ ಅದನ್ನ ಕುಡಿಯೋದ್ರಿಂದ ಹೊಟ್ಟೆ ನೋವು ಇದ್ದಕ್ಕಿದ್ದಂತೆ ಕಡಿಮೆಯಾಗುತ್ತೆ. ಕಾಲರ ಸಮಸ್ಯೆ ಇರೋರು ಈ ಗಿಡದ ಬೇರುಗಳನ್ನ ಜಜ್ಜಿ ಪೇಸ್ಟ್ ಅಂತೆ ತಯಾರಿಸಿಕೊಂಡು 1 ಗ್ಲಾಸ್ ಮಜ್ಜಿಗೆಯೊಳಗೆ 2 ಗ್ರಾಂನಷ್ಟು ಪೇಸ್ಟ್ ಬೆರೆಸಿಕೊಂಡು ಕುಡಿತಾ ಇದ್ರೆ ಕಾಲರ ಸಮಸ್ಯೆ ಕಡಿಮೆಯಾಗುತ್ತೆ. ಅಜೀರ್ಣ ಸಮಸ್ಯೆ ಇರೋರು ಈ ಗಿಡದ ಬೇರುಗಳನ್ನ ನೀರಿನಲ್ಲಿ ಹಾಕಿ ಕುದಿಸಿ ಆ ನೀರನ್ನ ಕುಡಿಯೋದ್ರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತೆ. ಅದು ಮಾತ್ರ ಅಲ್ಲದೆ ಈ ಕಷಾಯ ಲೂಸ್ ಮೋಷನ್ ಕೂಡ ಸ್ಟಾಪ್ ಮಾಡುತ್ತೆ. ಥ್ರೋಟ್ ಇನ್ಫೆಕ್ಷನ್ ಅಥವಾ ಕಿರುನಾಲಿಗೆ ಊತ ಮುಂತಾದ ಗಂಟಲು ಸಮಸ್ಯೆಗಳಿದ್ರೆ ಈ ಗಿಡದ ಸ್ವಲ್ಪ ಎಲೆಗಳನ್ನ ಬಾಯಲ್ಲಿ ಹಾಕೊಂಡು ಅಗೀತಾ ಚೂರು ಚೂರು ರಸಾನ ಕುಡಿತಾ ಇದ್ರೆ ಗಂಟಲು ಸಮಸ್ಯೆಗಳೆಲ್ಲ ಕೂಡ ಹೊರಟೋಗುತ್ತೆ. ಇದರ ಎಲೆಗಳಲ್ಲಿ ಆಂಟಿ ಬ್ಯಾಕ್ಟೀರಿಯಾ ಗುಣ ಹೆಚ್ಚಾಗಿರೋದ್ರಿಂದ ಎಲ್ಲಾದ್ರೂ ಹುಣ್ಣಾಗಿದ್ರೂ ಕೂಡ ಈ ಎಲೆಗಳನ್ನ ಕುಟ್ಟಿ ಪೇಸ್ಟ್ ಅಂತೆ ತಯಾರಿಸಿಕೊಂಡು ಆ ಹುಣ್ಣಿನ ಮೇಲೆ ಇಟ್ರೆ ಆ ಹುಣ್ಣು ಇನ್ಫೆಕ್ಷನ್ ಆಗಲ್ಲ. ಹಾಗೆ ಬೇಗನೆ ವಾಸಿ ಕೂಡ ಆಗುತ್ತೆ. ಇನ್ನು ಲೈಂಗಿಕ ಸಮಸ್ಯೆ ಇರುವಂತ ಪುರುಷರು ಪ್ರತಿದಿನ ಅಥವಾ ನಿಮಗೆ ಇಷ್ಟ ಬಂದಷ್ಟು ದಿನ ಈ ಗಿಡದ ಬೇರುಗಳನ್ನ ಒಣಗಿಸಿ ಪುಡಿ ಮಾಡಿಟ್ಕೊಂಡು ಆ ಪುಡಿಯಲ್ಲಿ ಸ್ವಲ್ಪ ಜೇನು ಬೆರೆಸ್ಕೊಂಡು 1 ಚಿಟಿಕೆಯಷ್ಟು ರಾತ್ರಿ ಮಲಗೋ ಮುಂಚೆ ತಿನ್ನುತ್ತಾ ಇದ್ರೆ ಯಾವುದೇ ಲೈಂಗಿಕ ಸಮಸ್ಯೆ ಇದ್ರೂ ಕೂಡ ಹೊರಟೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ನಮ್ಮ ದೇಹದಲ್ಲಿರುವಂತ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಈ ಶರಪುಂಕ ಗಿಡ ಗುಣಪಡಿಸುತ್ತೆ. ನಮಗೆ ಫ್ರೆಶ್ ಗಿಡನೇ ಬೇಕು ಅಂತ ಏನೂ ಇಲ್ಲ. ನಾವು ಎಲ್ಲಾದ್ರೂ ಟ್ರಾವೆಲ್ ಮಾಡೋವಾಗ ದಾರಿಯಲ್ಲಿ ಈ ಗಿಡ ಕಾಣಿಸಿದ್ರು ಕೂಡ ಇದನ್ನ ಕಿತ್ತುಕೊಂಡು ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೊಂಡ್ರೆ ಮುಗೀತು. ಆ ಪುಡಿನ ಉಪಯೋಗಿಸ್ಕೊಂಡು ಎಲ್ಲಾ ಸಮಸ್ಯೆಗಳನ್ನ ಕೂಡ ನಾವು ಬಗೆಹರಿಸ್ಕೊಳ್ಬಹುದು. ಆದ್ರೆ 2 ವಿಷಯ ಮಾತ್ರ ನೆನ್ಪಿಟ್ಕೊಳ್ಳಿ. ಈ ಗಿಡನ ನೆರಳಲ್ಲಿ ಮಾತ್ರಾನೇ ಒಣಗಿಸ್ಬೇಕು. ಹಾಗೆ ಇದನ್ನ ಗ್ಲಾಸ್ ಜಾರ್ನಲ್ಲಿ ಮಾತ್ರಾನೇ ಸ್ಟೋರ್ ಮಾಡಿಟ್ಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.